ಚೇರ್ಮನ್ ಸಾಹೇಬರು ಅದನ್ನು ಏನಿದ್ರು ಸರ್ವೆ ಮಾಡಿ ಅಂತ ಹೇಳಿದ್ದಾರೆ. ಆ ಇದ್ರ ಮೇಲೆ ಈಗ ಸರ್ವೆಗೆ ನಾವು ಸರ್ವೆ ಬರಲಿ. ಯಾರಾದರೂ ಬಿಟ್ಟೋಗಿದ್ರೆ ಮತ್ತೊಂದಿದ್ರೆ ನಾವು ಬೇಡ ಅನ್ನೋದಿಲ್ಲ ಸರ್. ಅದೇ ಈಗ ಏನಿಲ್ಲ ಅಲ್ಲಿ ಹೋಗಿ ಮೈಕ್ ಅಲೌನ್ಸ್ ಎಲ್ಲ ಮಾಡಿದ್ದಾರೆ ಸರ್. ಅಲ್ಲಲ್ಲ ಯಾರು ಮೇಡಮ್ ಅಷ್ಟೇ ಎಸ್ ಎಸ್ ಆಗೋಗಿದೆ. ಮತ್ತೆ 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 ಎಸ್ ಅಲ್ಲ ಅಲ್ಲ ಫಿಸಿಕಲ್ ಜಾಗಕ್ಕೆ ಹೋಗಿಲ್ಲ. ಫಿಸಿಕಲಿ ಜಾಗಕ್ಕೆ ಬಂದೇ ಮಾಡಿರೋ ಸರ್. ಈ ಒಂದು ಪೇಪರನ್ನು ಅವ್ರ ಫ್ಯಾಮಿಲಿ ಡೀಟೇಲ್ಸನ್ನು ತೊಗೊಂಡು ವಿತ್ ಫೋಟೋಸ್ ಎಲ್ಲ ನೀಟಾಗಿ ಈ ಎಸ್ ಎಸ್ ಆದಮೇಲೆ ಈ ಡಾಕ್ಯುಮೆಂಟ್ ಹೈಕೋರ್ಟ್ನ ಸಬ್ಮಿಟ್ ಮಾಡಿಬಿಟ್ಟ ಮೇಲೆ ನಮಗೆ ಪೊಸಿಷನಲ್ಲಿ ನಾವು ಇದ್ದೀವಿ ಅಂತ ಪ್ರೂವ್ ಮಾಡಿ ನಾವು ಎಸ್ ಸಿ ಆಗಿಲ್ಲ ಅಂತ ಹೇಳಿದ್ರು. ಆಲ್ರೆಡಿ ಆಗಿದೆ ಮೇಡಮ್. ಅವರು ಅವ್ರದ್ದು ಪರ್ಸನಲ್ ಇಂಟ್ರೆಸ್ಟಲ್ಲಿ ಕೆಲಸ ಮಾಡ್ತಿದ್ದಾರೆ. ಮಾಡಿದ್ರೆ ಯಾರು ಇರ್ತಾರೆ? ಆಗಿಲ್ಲ. ಎಷ್ಟೋ ಜನ ಬಿಟ್ಟೋಗಿದ್ದಾವೆ. ಡಾಕ್ಯುಮೆಂಟೇಶನ್ ನೋಡಿ, ಇವರೇ ಕನ್ಸಿಡರ್ ಮಾಡ್ತಾರೆ. ನಾನು ಯಾರನ್ನು ಬಿಟ್ಟೋಗೋ ಪ್ರಶ್ನೆ ಇಲ್ಲ. ಈಗ ಆಯ್ತಲ್ಲ, ಇವರು ನೋಡ್ಕೊಂಡು ಬರ್ತಾರೆ. ಅದರಲ್ಲಿ ಮನೆ ಬಿದ್ದೋಗಿದ್ರೆ ಅಥವಾ ನಿಮ್ಮ ಇದ್ದು ಅಲ್ಲಿ ಬಿದ್ದೋಗಿದ್ರೆ ಖಾಲಿ ಆಗಿದ್ರೆ ನಿಮ್ಮ ಹತ್ರ ಡಾಕ್ಯುಮೆಂಟೇಶನ್ ನೋಡಿ, ಅದನ್ನು ಕನ್ಸಿಡರ್ ಮಾಡ್ತೀವಿ. ಮುಗೀತಲ್ಲ, ಸಾಲ್ವ್ ಆಗುತ್ತೆ. ಡಾಕ್ಯುಮೆಂಟೇಶನ್ ಅಲ್ಲ. ಈಗ ಏನಂತಂದರೆ ಒಂದು ನೋಡಿ, ಇಲ್ಲಿ ಈ ಕಂಪ್ಲೇಂಟ್ ಬಂದಿದೆ, ಅದು ಚೇರ್ಮನ್ ಸಾಹೇಬ್ರ ಗಮನಕ್ಕೂ ಹೋಗಿದೆ. ಯಾರು ಇಲ್ಲಿ ನಮ್ಮ ಇದೆ ಅಲ್ಲಿ ಇದೆಯಪ್ಪ, ಅವೆಲ್ಲ ಕೇಳ್ಬೇಡಪ್ಪ. ನೋಡು, ಈಗ ಪ್ರೊಸೀಜರ್ ಪ್ರಕಾರ ಹೋಗಿ ನೋಡ್ಕೊಂಡು ಬರ್ತಾರೆ. ನೀವು ಇರೋರಲ್ಲಿ ಯಾರಾದ್ರೂ ಬಿಟ್ಟೋಗಿದ್ರೆ ಯಾರು ಎಲ್ಲ ಒಂದು ಮನೆ ಸರ್, ಒಂದು ಮನೆಯದು ಅಷ್ಟೇ. ಒಂದು ಮನೆಯದು ಚೆಕ್ ಮಾಡ್ಕೊಂಡು ಬರ್ತಾರೆ. ನೀವು ಅವತ್ತು ಹೇಳ್ರಿ ಸರ್, ನೀವು ಆ ಒಂದು ಮನೆಯದು ಕೊಟ್ಬಿಟ್ರಿ ಅಂತ ಹೇಳ್ರಿ ಸರ್. ನೀವು ಮಾತಾಡ ಎಲ್ಲ ಟೀಮ್ ಬಂದ್ಬಿಟ್ಟು ಎಷ್ಟು ಮನೆ ಇದೆ ಅಲ್ಲಿ ಪರ್ಸನಲ್ ನಂಬರ್ ಪಾಪ ಈ ದಿನ ಕೊಳಚೆ ನಿರ್ಮೂಲನಾ ಮಂಡಳಿ ಆಯುಕ್ತರ ಹತ್ರ ಭೇಟಿ ಮಾಡಿ ನಾವು KR ಪುರಂ ಬಳಿ ಇರುವ ರಾಜೀವ್ ಗಾಂಧಿ ನಗರ ಸ್ಲಮ್ ನಿವಾಸಿಗಳ ಪರವಾಗಿ ನಾವು ಈ ದಿನ ಇಲ್ಲಿ ಬಂದಿದ್ವಿ. ಕಾರಣ ಇಷ್ಟೇ, KR ಪುರಂ ಸರ್ವೆ ನಂಬರ್ 54ರಲ್ಲಿ ಕೆರೆ ಜಾಗದಲ್ಲಿ ಅನಧಿಕೃತವಾಗಿ ವಾಸ ಇದ್ದರು. ಅದನ್ನು ರೀಪ್ಲೇಸ್ಮೆಂಟ್ ಮಾಡಬೇಕು ಅಂತೇಳಿ ನಮ್ಮ ಸ್ಲಮ್ ಬೋರ್ಡಿಂದ 27/9/23ಯಲ್ಲಿ DC ಅವರ ಆರ್ಡರ್ ಮುಖಾಂತರ ಸ್ಲಮ್ ಬೋರ್ಡ್ಗೆ ಸರ್ವೆ ನಂಬರ್ 89 ಮೇಡಲ್ಲಿ ಜಾಗ 4 ಎಕರೆ 15 ಗುಂಟನ ಹಸ್ತಾಂತರ ಮಾಡ್ತಾರೆ ಇವರ ರೀಪ್ಲೇಸ್ಮೆಂಟ್ಗೋಸ್ಕರ. ಆದರೆ ಆ ಪ್ರಕಾರ ತಾತ್ಕಾಲಿಕವಾಗಿ ಶೆಡ್ಗಳನ್ನು ನಿರ್ಮಿಸಿಕೊಂಡು ಇವರು ಅಲ್ಲಿ ಹೋಗಿರ್ತಾರೆ. ಈ ಸಂದರ್ಭದಲ್ಲಿ ನಮ್ಮ ಅಲ್ಲಿನ ಸ್ಥಳೀಯ ನಿವಾಸಿಗಳಾದ ಜಯಮ್ಮ ರಾಧಾ ಅನ್ನೋರು WP ಒಂದಾಕಿ ಇದು ನಮ್ಮೂರಿಗೆ ಆಟದ ಮೈದಾನಕ್ಕೆ ಬೇಕು, ಹಾಸ್ಪಿಟಲ್ ಬೇಕು, ಸ್ಕೂಲ್ ಬೇಕು, ಒಂದೊಂದು ರೀತಿಯಲ್ಲಿ ಹೇಳಿಕೆಗಳನ್ನು ಕೊಟ್ಟು WP 3509/24 ಅಂತ ಕೇಸ್ ಹಾಕಿ ಸ್ಟೇ ತಂದರು. ಆದರೂ ಕೂಡ ನಮ್ಮ ಸ್ಲಮ್ ಬೋರ್ಡ್ ಕಡೆಯಿಂದನೇ ಆಯುಕ್ತರ ರಿಪೋರ್ಟ್ಗಳ ಮುಖಾಂತರನೇ ಈ ಜಾಗ ರಾಜೀವ್ ಗಾಂಧಿ ನಗರ ಸ್ಲಮ್ ನಿವಾಸಿಗಳಿಗೆ ಮೀಸಲಿಡಲಾಗಿದೆ. ಮತ್ತು 6/5/25ರಲ್ಲಿ ನೀವು ಇನ್ಯಾವುದು ಶೆಡ್ಗಳು ಕಟ್ಟಬೇಡಿ ಅನಧಿಕೃತವಾಗಿ, ಆಲ್ರೆಡಿ ಮಂಡಳಿ ಅನುಮತಿ ಇಲ್ಲದೆ ಯಾವುದು ಕಟ್ಟಬಾರ್ದು ಅಂಥೇಳಿ ನೋಟಿಸು ಕೊಡ್ತಾರೆ. ಯಾಕೆಂದರೆ ನಿಮ್ದು ಯಾವ್ದು ಅಂತ ನಿಮಗೆ ಗೊತ್ತಾಗಲ್ಲ. ನಿಮ್ಮ ಸೈಟ್ ಯಾವುದು ಅಂತ ಗೊತ್ತಾಗೋವರೆಗೂ ಕಟ್ಟಬಾರ್ದು, ನಮ್ಮಿಂದ NOC ಕೊಡೋವರೆಗೂ ಅಂತ ಮಾಡ್ತಾರೆ. ಈ ಇದರಲ್ಲಿ 85ರಲ್ಲೇ ಪರಿಚಯ ಪತ್ರ ಕೊಟ್ಟು ತಹಸೀಲ್ದಾರು DC ಎಲ್ಲ ರಿಪೋರ್ಟ್ ಮಾಡಿ 162 ಲಿಸ್ಟ್ ಮಾಡ್ತಾರೆ. ಆ 162 ಲಿಸ್ಟು ಯಾವುದು ಕೈ ಬಿಟ್ಟೋಗಿಲ್ಲ. ಅಪ್ಪಿ ತಪ್ಪಿ ಏನಾದರೂ ಬಿಟ್ಟೋಗಿದ್ರೆ ನಮ್ಗೆ ಕೊಡಿ, ನಾವು ಸರಿ ಮಾಡಿ ಕೊಡ್ತೀವಿ ಅಂತ ಮಾನ್ಯ ಆಯುಕ್ತರು ಪರ್ಮಿಷನ್ ಕೊಟ್ಟಿದ್ದಾರೆ. ಈ ಇದರಲ್ಲಿ ಆಲ್ರೆಡಿ ಒಂದು ಸಲ SAS ಆಗಿದೆ. 23/8/2024 SAS ಆಗಿ ಎಲ್ಲ ಬರ್ಕೊಂಡೋಗಿ ಅಲ್ಲಿ ಜಾಗ ಖಾಲಿ ಮಾಡಿದ್ದಾರೆ ಅಂಥೇಳಿ, ಮನೆಗಳಿಲ್ಲ, ಮೇಡಲ್ಲಿ ತಾತ್ಕಾಲಿಕ ಶೆಡ್ ಮಾಡಿಕೊಂಡು ಅಲ್ಲಿ ಹೋಗಿದ್ದಾರೆ ಅಂತ ರಿಪೋರ್ಟ್ ಎಲ್ಲ ಇದೆ. ಆದರೂ ಕೂಡ 19ನೇ ತಾರೀಕು ಒಂದು ಆರ್ಡರ್ ಮಾಡಿ ರೀಸರ್ವೆ ಮಾಡಿ ಅಂತ ಬರ್ತದೆ. ಒಂದೇ ದಿನದಲ್ಲಿ ಅಲ್ಲಿ ನೋಟಿಸ್ ಅಂಟಿಸಿ ನಾಳೆ ರಾಜೀವ್ ಗಾಂಧಿ ನಗರಕ್ಕೆ ಬರ್ತಾ ಇದ್ದಾರೆ ಅಂತ. ರಾಜೀವ್ ಗಾಂಧಿ ನಗರದಲ್ಲಿ ಅರ್ಧಕ್ಕರ್ಧ ಜನ ಇಲ್ಲ. ಮೇಡಲ್ಲಿ ನಮಗೆ ಅಲ್ಲಿ ಸೈಟ್ಗಳು ಕೊಟ್ಟಿದ್ರು, ಅನಧಿಕೃತ ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ವಿ, ಬಾಡಿಗೆ ಮನೆಗಳಲ್ಲಿದ್ದೀರಿ. ಹಂಗಾಗಿ ರಾಜೀವ್ ಗಾಂಧಿ ನಗರಕ್ಕೆ ಬಂದು ರೀಸರ್ವೆ ಮಾಡೋದ್ರಿಂದ ಅದು ಇಲ್ಲೀಗಲ್ ಆಗುತ್ತೆ. ಅಲ್ಲಿ ಯಾರೂ ವಾಸ ಇಲ್ಲ.
ಕೆಲವರೆಲ್ಲ ಬೇರೆ ಬೇರೆ ಕಡೆ ಇರೋದ್ರಿಂದ ಅದು ತೊಂದರೆ ಆಗುತ್ತೆ. ತಹಸೀಲ್ದಾರ್ ಮಾಡಿರೋದಾಗಲಿ DC ಮಾಡಿರೋದಾಗಲಿ ಹೈಕೋರ್ಟ್ ಒಂದು ಆರ್ಡ್ರು ಅವರ ಕೇಸನ್ನ ವಜಾ ಮಾಡೋ ಕಾರಣ ಇಷ್ಟೇ, ಫೋಟೋಗಳೆಲ್ಲ ನೋಡಿ ಇವರು ವಾಸ ಇದ್ದಾರೆ, ಇದು ಸ್ಲಮ್ಗೆ ರಿಸರ್ವ್ ಆಗಿದೆ ಅಂತ. ಆ ಕಾರಣದಿಂದ ಮಾನ್ಯ ಆಯುಕ್ತರು ಗಮನ ಕೊಟ್ಟು ಕೇವಲ ಇಲ್ಲಿ ಉಪನಿರ್ದೇಶಕರ ಒಬ್ಬರು ಮಾತ್ರ ಬೇರೆ ವೈಯಕ್ತಿಕವಾಗಿ ತಗೊಂಡಂಗೆ ನನಗೆ ಅನಿಸ್ತಾ ಇದೆ. ನನ್ನ ಅಭಿಪ್ರಾಯ ಅಷ್ಟೇ. ಅದು ಸೂಕ್ತ ದಾಖಲೆಗಳೊಂದಿಗೆ ಯಾರಾದರೂ ಬಿಟ್ಟೋಗಿದ್ರೆ ಕೊಡಿ ಅಂತ ಅರ್ಜಿ ಕೊಡಿ, ಅವ್ರಿಗೆ ಮಾನ್ಯ ಮಾಡಿಕೊಡ್ತೀವಿ ಅಂತ ಮಾನ್ಯ ಸ್ಲಮ್ ಬೋರ್ಡ್ ಆಯುಕ್ತರು ಪರ್ಮಿಷನ್ ಕೊಟ್ಟಿರೋದ್ರಿಂದ ನಮಗೆಲ್ಲ ಸಂತೋಷ ಆಗ್ತಾಯಿದೆ. ಥ್ಯಾಂಕ್ ಯು ಸರ್. ಇಲ್ವಾ ನಮ್ಮ ಈ ವಿಚಾರವಾಗಿ ನಾವೇನಿದೆಯೋ, ನಮ್ಮ ಹೆಸರು ಮಧು ಅಂತ, ಬಂದು ಕಮಿಷನರ್ ಹತ್ರ ಭೇಟಿ ನೀಡಿ ನಮ್ಮ ಜನ ಮುಖಾಂತರ ನಾವು ಏನಿದೆ ಅವ್ರಿಗೆ ನಮ್ಮ ತೊಂದರೆ ಏನಿದೆ ಅಂತ ಹೇಳ್ಬಿಟ್ಟು ನಾವು ಅದನ್ನು ಹಂಚ್ಕೊಂಡಿರ್ತೀವಿ. ಅವರು ಆ ವಿಚಾರವಾಗಿ ಏನಿದೆಯೋ ಅದನ್ನು ಬಗೆಹರಿಸಿ ಅದನ್ನು ಸರಿಪಡಿಸಿ ಅವ್ರಿಗೇನಿದೆ ಕೂಡಲೇ ಅವ್ರ ಕರೆಂಟು ಮತ್ತು ನೀರು, ಅವ್ರಿಗೆ ಮೂಲಭೂತ ಸೌಕರ್ಯಗಳು ಏನೇನಿದೆಯೋ ಅದನ್ನೆಲ್ಲ ನೀಡಿ ಆಗ ಹಕ್ಕುಪತ್ರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಕಮಿಷನರ್ ಸಾಹೇಬರು ನಮಗೆ ಅದನ್ನು ಮಾತು ಕೊಟ್ಟಿದ್ದಾರೆ. ಬೇಗ ಆದ ಕೂಡಲೇ ನಾನು ಮಾಡಿಕೊಡ್ತೀನಿ ಅಂತೇಳಿ ಮಾಡಿದ್ದಾರೆ. ಅವರು ಆದಷ್ಟು ಬೇಗ ನಮ್ಗೆ ಮಾಡಿಕೊಟ್ರೆ ನಮ್ಮ ಜನಗಳೆಲ್ಲ ನಾವು ಸ್ಥಳಾಂತರ ಆಗಿರೋ ಜಾಗದಲ್ಲಿ ಅವರು ಜೋಪಾನವಾಗಿ ಅವ್ರ ಮನೆಗೆ ಕಟ್ಕೊಂಡು ವಾಸ ಮಾಡೋದಕ್ಕೆ ಸಿದ್ಧವಾಗಿದ್ದೀವಿ. ಬೇಗ ಮಾಡ್ತಾರೆ ನಂಬಿಕೆ ಇದೆ. ಬೇಗ ಮಾಡ್ತಾರೆ ಅನ್ನೋ ನಮಗೆ ನಮ್ಮ ಕಮಿಷನರ್ ಮೇಲೆ ಇದೆ. ಮಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.